ಮಕ್ಕಳು ಬೇರೆ ಬೇಕಿಲ್ಲ അങ്ങനെ ഒരു വിശേഷമല്ലോ പറ്റുന്നു അത് കേക്ക് ഒക്കെ റെഡി ആയിട്ടില്ല അപ്പൊ ആ ഒരു സിറ്റുവേഷൻ ಬಂದೆങ്കിൽ ನನ್ನ ಯಪ್ಪ ಮಕ್ಕಳೇ ಇಗ್ನೋರ್ ಆಗೋಕೆ ಸ್ಟಾರ್ಟ್ ಆಗ್ಯಾನೋ ಅಂದ್ರೆ പിന്നെ ഞങ്ങളുടെ മക്ക മേലെ പിടിച്ച് കീഴ്ബന്നോന്തി പണി അങ്ങനെ മനസ്സിലെന്തേ പണി ಗೊತ್ತಲ್ಲ നന്റെ ഉമ്മ നഞ്ചന്റെ ദത്തമേ ആക്കില്ല നന്റെ ബാപ്പ നാച്ചന്റെ ദത്തമേ ആക്കില്ല ഉസ്താദ് ഒരു ವಿಷಯ ಚೆಂದು ಅದರ ಅವತ್ತು ಚೆಂದಂಗೆ ಹಂಗ ಕೇಳ್ಕೊಂಡೆ ಎಂದ್ರೆ ಅಪ್ಪ ನನ್ನ ಮಕ್ಕ ಬಂದ ಸಾತಿಗೆ ಅನ್ನಟ್ಟಿಗೆ ನನ್ನ ಅವರು ಖುಷಿ ಹಾಕೊಂಡ್ರೆ ನಾನು ಮದುವೆ ಹಾಕರೆ ನನಗೆ ನಾನು ಎಡೆಯಲ್ಲಿ ಡೈಲಿ ಹಾಕೋಲ್ಲ ಮಕ್ಕ ಬಂದಿ ಅಸ್ಸಲಾಮ್ ಅಲೈಕುಂ ಚಾಯ್ ಕುಡಿಚಾರ ಮಕ್ಕಳು ಇದಾವೆ ഒരു ഫ്രഷ് ഫീൽ ആണ് എന്താ വെച്ചാൽ ചായ കുടിച്ചാൽ പുസ്തകം ഞാൻ ചായ കുടിച്ചത് ഇത്രല്ലോ വേണ്ട നമ്മുടെ അല്ലല്ലേ അപ്പൊ മക്കൾ പോയിട്ടാ അപ്പൊ നാളെ പറഞ്ഞപ്പോ ഒരു ചായ കുടിച്ചിട്ട് റെഡി ആയിട്ട് കൊണ്ടാണ് മക്ക എന്ത് രണ്ടാമത്തെ ഫ്രഷ് ആവുക ಬೇರೆ എന്തിಗೆ ചെല്ലുന്നത് അതേപോലെ പേരൻസ് മാറി മക്കൾക്ക് ആ ಬಂದಾರಲ್ಲಿ ಎಂದ್ರೆ ಚಂದೋಸ್ತ ಸ್ಪೆಷಲ್ ಆಯ್ತು ನಂಗಟ್ಟಿಗೆ ಚಲೋ ಒಂದು ಕೇಟ್ ನೋಡು ಮಕ್ಕ ಎಂದಿಗೊಂದು ಚಲ ಆಗಿದ್ದಿಲ್ಲ ಆ ಚೆಲ್ಲೋದ್ರೆ ಮಕ್ಕಳಿಗೆ ನಾವು ಊಟ ಚೆನ್ನದು ಜೆಂಡಾಮದು ಬ್ರೇಕ್ ಬರ್ತದೆ ಇಲ್ಲಿಗೆ ಜೆಂಡಾಮದು ಬರ್ತಾರಪ್ಪ ನಾವು ಕಿತ್ತನೆ ಕ್ಲಾಸಿಗೆ ಕೇಳ್ಕೊ ಅಪ್ಪ ಇದ್ರೆ ಮಕ್ಕಳ ತಲೆ ಬರ್ತಾರೆ ಓ ನಿಮಗೆ ಚೆಂದಿನಲ್ಲಿ ಮಕ್ಕ ಮರಂದಿರದು ಎಂತ ಅವತಾರ ಕೇಟಿದೆ ಇಲ್ಲ ಅದ್ರ ಕುಡಿಸಿದ್ದು ಕೇಟೆ ಕೇಳಿ ಹೋಮ್ವರ್ಕ್ ತಂದ್ರ ಇಲ್ಲ ಹೋಮ್ವರ್ಕ್ ತಂತಿಲ್ಲ ಪಡಿಕೆ ಚಂದ್ರ ಇಲ್ಲ ನಿಮಗೆ ಸಮರ್ಥರೆ ಕಿತಾಬ್ ಇಡ್ತಿದ್ದೆ ಹೊರಗೆ ನೋಕೋರ ಗಂಟಿಗೆ ಅಪ್ಪ ಇಂದು ಹೇಳ್ತಾರ ಬಾರಿ ಕಾಟ ನಂಗೆ ಚಲೋ ಆ ಕಾಟು ಕಾಟನಿಕೆ ನಂಗೆ ಹೊರಗೆ ಓದು ಅಂದ್ರೆ ಓದು ಪಾಟಿ ಇಂದು ಆರಟಿಗೆ ಓದು ಪಾಟಿ ಅಂದ್ರೆ ಓದು ಪಾಟಿ ಅಲ್ಲಿಗೆ ಎಂದ್ರೆ ಬಿಸಿ ಬ್ಯಾರೆ ಚಂದ ಸ್ಪೆಷಲ್ ಅಂದ್ರೆ ಸ್ಟೋರಿ ಚಂದ ನಾಕೆ ಚಲೋ ನಾಕ ನಿಂಗೆ ಸ್ವಲ್ಪ ಕೇಟದೆ ದಿಕ್ಕು ಚೊಬ್ಬ ಬಗ್ಗೆ ಕೇಳ್ತಿಕ್ಕವರು ಬೇರೆ ಬಗ್ಗೆ ಚಿಂತಿಕ್ಕವರು ಆಯ್ ಕೂಡ ಅದ್ರ ವರ್ಕ್ ನನಗೆ ಟೈಮ್ ಬೆಚ್ಚಿ ಕೇಕೋ ಆಗ ವರ್ಕ್ ಚೆಲ್ಲ ನಿಂಗೆ ಕೇಟಬರ ಆಕಿಂಗ್ ಮೈ അങ്ങനെ ചെണ്ട വന്നിട്ടോളൂ ഒരു റീസൈക്കിൾ ആയിട്ടിരിക്കുന്നത് ആ പഠിച്ചത് ഇല്ല സ്കൂളിലെ അങ്ങനെയുള്ള ഞങ്ങൾ സാധാരണ ചെന്നെങ്കിൽ മോർണിംഗിനെ പിടിച്ചിട്ട് ഈവനിങ് തോല സ്കൂളിലെ മക്ക ഇങ്ങനെ മേടിച്ചിട്ട് ഉറക്കെ പോയി നിൽക്കുന്നത് അത് കഴിഞ്ഞ് പറഞ്ഞപ്പോ ഇത്ര ഹോംവർക്ക് ഇടും കൂടെ മക്ക സാധാരണ ചെല്ലാറ് എന്തിനാ ನಾ ರಜೆ ತೆಗಿಟ್ಟ ಮತ್ತು ಮದ್ರಸೆಗೆ ನಾನು പൊതുവെ ಹೋಮ್ವರ್ಕ್ ಕೊಡ್ತಿಲ್ಲ ಮಕ್ಕಳು ನನ್ನ ಕ್ಲಾಸಲ್ಲಿ ಕಾಪಿ ರೈಟಿಂಗ್ ಕೊಡ್ತಿಲ್ಲ ಕಾಪಿ ರೈಟಿಂಗ್ ಕ್ಲಾಸ್ ಅಂದ್ರೆ ನಾನು ಕೆಲವಾಗ ಕೊಡ್ತೀನಿ ಕೊಡ್ತಪ್ಪ ಒಟ್ರೋಸಿ ಅಂತ ಒಂದರದು ಅಪ್ಪ ನಾ ಕೇಳ್ತೆ ನೀನು ಆರಟ್ಟಿಗೆ ಹೆಚ್ಚಿದ್ದ ಕಾಪಿ ಇದ್ದೀನಿ ನಾ ಓದ್ತೇನೆ ಅಂತಿ ಉಮ್ಮ ನೋಗಿದ್ವಿ ಬಾಪ ನೋಗಿದ್ವಿ ಇಲ್ಲ ನಾ ಚೆನ್ನ ಮಕ್ಕಳಿಗೆ ಇಂಡಿಲ್ ನಾ ಅವತ್ತು ಕಾಪಿ ಅಂತ ನಂಗೆ ಕೂಡ ಒಟ್ಟಿಗೆ ತೆಚ್ಚದು ನಾನು ಕೂಡ ಕಾಪಿ ಚೆನ್ನಿಗೆ ಅದ್ರ ಉಳ್ಳೆ ಪೋಲೆ ಎತ್ತುಕೊಂಡೆ ಐದು ಮಕ್ಕಳು ನಾನು ರೆಡ್ ಲೈನ್ ಕೊಡ್ತಾರೆ ಚೊಲ್ಲ ಮಕ್ಕ ಎಂದು ಚೆನ್ನಿಗೆ ನಾ 2 days ವರ್ಕ ಕಾಪಿ ಕೊಟ್ಟದ್ದು ಅಂಡರ್ ಲೈನ್ ಇಟ್ಟು ಕೊಡ್ತಾ ಇದ್ದೆ ಹಂಗಲ್ಲಿ ಚಂದ ಇದೆ ಎಂದ್ರೆ ಇದು ಎಂದ್ರೆ ನಾನು ಅಂಡರ್ ಲೈನ್ ಇಟ್ಟು ತಪ್ಪ ಇಡಿ ಅದ್ರ ನೀನು ಸರಿ ನೋಗಿದ್ದೆ ನಾವೀಗ ಎದ್ದೇವು ಬಾ ಹಂಗನೆ ಓಡೋಡ್ತಾರೆ ಬಿಚ್ಚಿದ್ದು ಕೊಡ್ತು ಚಂದ ಇದೆ ನಾನು പക്ഷെ അതെന്തു ഇംപ്രൂവ്മെന്റ് ആവണ്ടാവുന്നത് నాకు ಅಪ್ಪ ಅವರು ಚೆಲ್ಲಿ ತಿಂಕೈತೆ ಅಂದ್ರೆ ನನಗೆ ಆ ಪೌತ್ರೆ ನಾನು ಮಕ್ಕಳಲ್ಲಿ ಗ್ಯಾರಂಟಿ ಇದ್ದ ಅದರ ಬಗ್ಗೆ ಚೊಮ್ಮೆ ಮಕ್ಕಳು ಎಂದ್ರೆ ಚೆನ್ನಾಗಿ ಕರೆಕ್ಟ್ ಅದ ನಾವು ಮುಂಜಾನೆ ಪಡೆದಿದ್ದೆ ನಾನು ವಾರದ ವರ್ಕೆ ಕಾಪಿ ವರ್ಕೆ ಒಂದು ನಾள் ಫುಲ್ ಕಾಪಿ ಅಂತಾರೆ ನಾನು ಆ ಎಂದು ವರ್ಕೆ ಒರೇ ನೆನೆದು ಬಾಟಿ ಆ ಎಂದು ಬಾಟಿ ನೀವು ನೋಗ ನಾವೇನು ವರ್ಕೆ ಕಾಡ್ತಿರೋದು ಎತ್ತರ ಕರೆಕ್ಟ್ ಅಂದ್ರೆ ನೋಡ್ಬೇಕು ಕಾಪಿ ವರ್ಕೆ ತೆಚ್ಚಿ ಕರೆಕ್ಟ್ ಅದ್ರೊಳ್ಳೆ ಪೂಲ್ ಅಂದ್ರೆ ನಾಚಂದ್ರೆ ഒരു അക്ഷര ഒരു ഫതഹിക്കിനെ ബർത്തിರಾ കീഴി എങ്ങനെ മേലിട്ടാರ അതേപോലെ പറഞ്ഞു അങ്ങനെ ബാറ്റി കറക്റ്റ് എന്തില്ല ಎಲ್ಲ ಮಕ್ಕ ಸೊ 3ನೇ ಕ್ಲಾಸ್ 4ನೇ ಕ್ಲಾಸ್ ಜನರಲ್ ಕ್ಲಾಸ್ ಮಕ್ಕಳಂದು ಬಾಟಿ ಆವಣ್ಣಲ್ಲ ಮಕ್ಕಳು അങ്ങനെ ಆ ഒരു ಅಂಡರ್ಸ್ಟ್ಯಾಂಡಿಂಗ್ ನನ್ನಟ್ಟಿಗೆ വേണം അത് ಯಾರ ಪೇರೆಂಟ್ಸ್ ಗೆ ನಂಗಿಕ್ಕಿಲ್ಲ ಎಂದ ಚಿನ್ನ ಪುಸ್ತಕ ಮಾರ್ಗಿಸನೆಗೆ ಇತ್ತರ ಮಕ್ಕಳೇ ನಾನು ನನ್ನ ಒಂದು ಎಕ್ಸ್‌ಪೀರಿಯನ್ಸ್ ಇತ್ತರ ಮಕ್ಕಳಿಗೆ ನಂಗಿದು ಫಸ್ಟ್ ಟೈಮ್ ನಾನು ಇತ್ತರದಲ್ಲಿ ಕನ್ನಡದಲ್ಲಿ 6 ಮಕ್ಕಳ ಕ್ಲಾಸ್ ಇರ್ತದೆ ಅಪ್ಪ ಇತ್ತರಿ ಉಪ್ಪ ಮಕ್ಕಳ ಬರುವುದು ನಂಕೂರ ಹೆವಿ ಅವರು ಒಂದು ಗಂಟೆ ಎಲ್ಲ ಮಕ್ಕಳು ನೋಕೋಗಲ್ಲ ನಾನು ಚಂದ ಪುಸ್ತಕ ಮಾತ್ರ ಗೇಟ್ ನಕ್ಕೆ ಹಂಗೆ ಚಂದ ನನ್ನೆಲ್ಲ ನೋಕೋಗಲ್ಲ ನನ್ನ ಕೊರಿಯ ಮಕ್ಕಳು ನೋಡಿದ್ದು ಇಂದು ಕೊರಿಯ ಮಕ್ಕಳು ನೋಡಿದ್ದು ನಾನೇ ಬಾಕಿ ಕೊರಿಯ ಮಕ್ಕಳು ಹಂಗನೇ ನೋಡ್ಕೊಳ್ತಾರೆ ಇಲ್ಲಿಗೆ ಕಾಲ ಪುರಾಣಕ್ಕೆ ನಿಮಗೆ ಸಿಲೆಬಸ್ ಹಿರಿಯ ಪಾಠದಿರೋ 6 ತಿಂಗಳ ಟೈಮು ಶವ್ವಾಲ್ ಸ್ಟಾರ್ಟ್ ಆಗಿ ರಬಿಲ ಹಿರಿಯ ಪಾಠ 10 ಪಾಠ ಹಿಂಗೆ 4 ಪಾಠ ತೀರೋ ಈ 4 ಪಾಠದಲ್ಲಿ ಪಾಠ ರಚೆ ಫುಲ್ ಪಾದಿ ಮಕ್ಕ ಬಂಡಿ ಮೇಲೆ ಲಾಸ್ಟ್ ಬಿಟ್ಟಿದ್ದೆ 4ನೇ ಕ್ಲಾಸ್ ಗೆ ಬರೋ ಸ್ಟಾರ್ಟಿಂಗ್ ಇಪ್ಪಿಪ್ಪ ಒಂದು ತಿಂಗಳ ದಾಯತ್ತೆ ಬರೋದು ಅದು ನಾನು ಫೋನ್ ಆಗಿದ್ದಾರೆ ಕೇಳಿದ್ದೆ ಮಕ್ಕ ಬಂಡಿ ಡಬ್ಬ ಕೊನೆ ಪೇರೆಂಟ್ಸ್ ಪುಸ್ತಕ ಮದ್ರಸೆ ಸ್ಟಾರ್ಟ್ ಇಲ್ಲ ಅವರು ಎಂದ್ರೆ ಆ ಕೇಳಿ ಅವರು ಬೇಗ ಚೆಂದ
എന്തിനും ഒന്നുമില്ല. അപ്പൊ ഞാൻ ചെന്നതെന്ന് വെച്ചിട്ടുണ്ടെങ്കിൽ അങ്ങനെ ആ ഒരു ബന്ധന മക്കളുടെ ഹിന്ദിಗೆ ನಂಗೆ ಯಾರ ಮಕ್ಕಳ ಅವರು പഠനത്തെ കുറിച്ച് യാതൊക്കെ ನಂಗೆ ಆ 1 ಅವರ್ ನಂಗೆ ಎಂತ ಮಾಕೋಗಾಗಲ್ಲ ಚೊಮ್ಮೆ ಕಷ್ಟ ಉಂಟು ಸಿಲೆಬಸ್ ಇರ್ಕಡಮ ಮಕ್ಕಳಿಗೆ ಚೆಂದ ಕೊಡ್ಕೊಡಮ ಅಂತೆಲ್ಲ ನೋಕಿದ್ದು പിന്നെ എന്ന് വെച്ചിട്ടുണ്ടെങ്കിൽ ഒരു ബിസി ഒരു സ്റ്റോറി പിക്ചർ ഒരു ആള് ഒരു ഔത്തുക്ക് പോണ്ടു ഒരു നല്ല ഒരാൾ ನನಗೆ ചെറിയ ആളിട്ട് നാലിന്റെ പേരില്ല എങ്ങനെ എനിക്ക് ധരിച്ചോ അങ്ങനെ ഒരാൾ പോയപ്പ ഒരു ബാബ സെൽഫി നിങ്ങൾ ഉണ്ടല്ലോ ನನ್ನ മോഡറ്റിಗೆ ചുമ്മാ ಮೊಬೈಲ್ ಒತ್ತಲ್ಲ ನೀವು ಅವನಟ್ಟಿಗೆ ಒಂದು ಮೊಬೈಲ್ ಒಂದು ಒತ್ತಾಗ ಚಲೋ ಚೊಮ್ಮೆ ಮೊಬೈಲ್ ಯೂಸ್ ಹಾಕಂಡ ಚಲೋ അങ്ങനെ ಇಲ್ಲಿ പോയിട്ട് ಅವನಿಗೆ ಚಲೋ ಇದೆಲ್ಲ ಮಾಡು ಚುಮ್ಮೆ ಮೊಬೈಲ್ ಒತ್ತಾರ ನಲ್ಲಲ್ಲ ಚೊಮ್ಮೆ ಮೊಬೈಲ್ ಒತ್ತರು ಚೊಮ್ಮೆ ಮೊಬೈಲ್ ಒತ್ತಿದ್ದೀರ ಐ ಕೌಂಟ್ ಚೆಂದ ಅವರು ಪಲಕಂದ್ರೆ ಗೊತ್ತಲ್ಲ ನಿಂಗ ನೇಟಿವ್ಸ್ ಇದೆ ಇನ್ಸೆಟ್ ಆಗೋದಿರಾಣಿ ನಿಂಗ ನನಗೆ ತಮಾಷೆ ಆಗೋದಿರಾಣಿ ಅಪ್ಪ ಈಗ ನಾ ಇದು ತಮಾಷೆ ஒரு பெரியவராக சென்றது தமாஷை அவர் உள்ள மெசேஜ் ಇಲ್ಲ ಅಪ್ಪ ಎಂದ್ರೆ ತಮಾಷೆ ಅವ ಮಾತ್ರ ಕ್ಲಾರಿಟಿ ಕೊಟ್ಟಿರೋದು ಅಂತಂದ ನಾನು ಈ ಕಂಪ್ಯೂಟರ್ ಯುಗത്തിലേ ജനിച്ചതവനോ ನಾ ಬರಬತ್ತಿಗೆ ಕೂಡ ಕಂಪ್ಯೂಟರ್ ಉಂಟು ನಾ ಬರಬತ್ತಿಗೆ ಕೂಡ ಮೊಬೈಲ್ ಉಂಟು ನಿಮಗೆ അങ്ങനല്ല നിങ്ങൾ ಬಂದ പിന്നെ ಮೊಬೈಲ್ ಕಂಪ್ಯೂಟರ್ ಬಂದವ ನೀವು ಅದರೊಟ್ಟಿಗೆ ಬಂದಿರಿ ಮಜಬೂರಲ್ಲಿ ಅಲ್ಲಾಂಟಿ ನಿಮಗೆ ಬರಬತ್ತು ಮೊಬೈಲ್ ಇದೆತ್ತ ಬಂದ್ರಂತಲ್ಲ ನಾ ಬರಬತ್ತಿಗೆ ಫಸ್ಟಿಗೆ ಎಂದ್ರು ಕಂಪ್ಯೂಟರ್ ಮೊಬೈಲ್ ಉಂಟು ಆ ಲೋಕದ ಬಂದ ನನ್ನಟ್ಟಿಗೆ ನಿಮಗೆ ಚೆಲ್ಲ ಹೋಗುತ್ತೀರಾ ನೀವು ಯೂಸ್ ಆಗುತ್ತೀರಾ ಮನೆ ಹೋಗಿ ನಿಮಗೆ ಯೂಸ್ ಆಗಂటే ನಂಗೆ ಯೂಸ್ ಆಗಂటే അങ്ങനല്ല ನಿಮಗೆ ಯೂಸ್ ಆಗಿಡ ನಮ್ಮ ಬಂದೇನೆ ಎತ್ತದ ಬರಬತ್ತಿಗೆ ಅದರೊಟ್ಟಿಗೆ ಬಂದ ನಿಮಗೆ ಯೂಸ್ ಆಗಂటే ಹೆಂಗ ನಡೆಕರೆ ಅಪ್ಪ ನನಗೂ ಮಕ್ಕಳಿಗೆ ಯಾರು ಎಂತಕ್ಕವಲ್ಲ ಸ್ಟ್ರೆಸ್ ಕೊಡ್ತದ್ದು ಓದಿದ್ದು ಫೋರ್ಸ್ ಕೊಡ್ತದ್ದು ಮೊಬೈಲ್ ಯೂಸ್ ಆಗಲ್ಲ ತೀರಾ അങ്ങനെ ಸ್ಟಿಕ್ ಆಗವಲ್ಲ ನಾನು ಚೆಂದಿಗಿಪ್ಪ ವಾಟ್ಸಪ್ ನಾನು ಇದು ಹೋಮ್ವರ್ಕ್ ಕಟ್ತಿರಮ್ಮ ಇಲ್ಲ ಕಟ್ತಾರೆ ಎಪ್ಪ ಚೆಂದಿಗೆ ಬೋರ್ಡ್ ಎದ್ದಿದ್ದ ಕಡೆ ಮಕ್ಕಳಿಗೆ ಆಯ್ತಿರಂದ್ರ ಹೆಂಗನೆ ಮೈಯಲ್ಲಿ ಟೈಮ್ ಮಕ್ಕಳಿಗೆ ಆಗ್ತಾರೆ അങ്ങനെ ಲಾಸ್ಟ್ ಕ್ಲಾಸ್ ಕೂಡ ವಾಟ್ಸಪ್ ಕಟ್ತಾರೆ അങ്ങനെ ಅಪ್ಪ ನನಗೆ ಯಾರು ಫೋರ್ಸ್ ಆಗಲ್ಲ ಬಟ್ ನನಗೆ ಎಂದ್ರಕ್ಕ ಅದ್ರ ನೆಲೆನಲ್ಲೇ ಮೆಥಡ್ಸ್ ಇಟ್ಟು ಕೊಡ್ತಾರೆ അങ്ങനെ ಚೆಂದಿಗೆ ನೆಟ್ ಯೂಸ್ ಆಗ್ತದೆ ಕೊರಡೆ ಅಕ್ಕ അങ്ങനത്തെ ಕೊರಡೆ ಹಾಕೋದು ಮಕ್ಕಳ ತಲೆಯಲ್ಲಿ ಬ್ರೈಟ್ ಎಂದು ಮಾಡ್ತಾರೆ ಅದರಲ್ಲಿ ಜಾಗ್ರತೆ ಆಗಕ್ಕೆ ಇತರ ಬಿಸಿ അങ്ങനെ ಅಂಡರ್ಸ್ಟ್ಯಾಂಡಿಂಗ್ ಇಕ್ಕಟ್ಟು ಮಕ್ಕಳ ಬಗ್ಗೆ ಅವರ ಕೇರಿಂಗ್ ಅವರ ಬೋಧನೆಗೆ ಬಂದಿದ್ದೆ ನಂಗ ಊಟ ಹಾಕಿರೋದು ನಿಂಗ ಊಟ ಸಪೋರ್ಟ್ ಚೆಂದ ಒಟ್ಟಿಗೆ ಆಗೋದು ಚೊಮ್ಮೆ நல்ல ஒரு ಫ್ಯೂಚರ್ ಮಕ್ಕಳಿಗೆ ಉಂಡಾಗ ಆಡು ಚೆಲ್ಲದು ನಾನು ತಿಳಿಪಡ್ತೀನಿ ಹುಡುಗಿ ನಿಪ್ಪಟ್ಟ ಸರ ಮಾಡಬೇಕು